ತುಲಾರಾಶಿ ಆಕಾಶ ಮಾರ್ಗದ ಪ್ರಯಾಣದಿಂದ ಸ್ವಲ್ಪ ತೊಂದರೆ ಅನ್ನುವಂಥದ್ದಿದೆ. ಏನಾದರೂ ವಿಮಾನದ ಹಾರಾಟ ದೂರಿಗೆ ವಿಮಾನದಲ್ಲಿ ಹೋಗಬೇಕು ಅಂತಿದ್ದರೆ ಈ ದಿವಸ ಅದು ಬೇಡ, ಮುಂದಕ್ಕೆ ಹಾಕಿ ಅನ್ನುವಂಥದ್ದು. ಸಹೋದರರಿಗೆ ತೊಂದರೆಯಾಗತಕ್ಕಂತಹ ಸೂಚನೆಗಳಿದೆ. ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಏನೋ ಸಮಸ್ಯೆಗಳು ತೊಂದರೆಗಳು ಆಗುವಂಥದ್ದು. ನಿಮ್ಮ ವಿರೋಧಿಗಳು, ನಿಮ್ಮ ಶತ್ರುಗಳು ನಿಮ್ಮನ್ನು ತೇಜೋವಧೆ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಆದರೆ ಭಗವದ್ ಅನುಗ್ರಹವೋ ಅಥವಾ ನಿಮ್ಮ ಪೂರ್ವಜನ್ಮದ ಸುಕೃತವೋ ಅವರೇ ಸೋಲ್ಬಿಡ್ತಾರೆ. ನಿಮ್ಮ ಪ್ರತಿಭೆಯ ಮುಂದೆ, ನಿಮ್ಮ ವಿದ್ವತ್ತಿನ ಮುಂದೆ, ನಿಮ್ಮ ವಿಷಯ ಸಂಗ್ರಹದ ಮುಂದೆ ಅವರ ಮಾತುಗಳು ಏನೂ ಕೂಡ ನಡೆಯದೇ ಇರುವಂತಹ ಸಂದರ್ಭ ಉಂಟಾಗುತ್ತೆ. ಹಣವನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿ ಯಾಕೋ ಹೆಚ್ಚಾಗುತ್ತೆ. ಇರುವಷ್ಟು ಸಾಕಾಗೋದಿಲ್ಲ, ಇನ್ನಷ್ಟು ಬೇಕು ಅನ್ನುವಂತಹ ಭಾವನೆ ಹೆಚ್ಚಾಗುವಂಥದ್ದು. ಗಮನವಿಲ್ಲದ ಕೆಲವು ಕೆಲಸಗಳಿಂದ ತಪ್ಪು ನಡೆದು ಹೋಗುತ್ತೆ. ಅದರಿಂದ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸೂಕ್ಷ್ಮವಾಗಿ ಗಮನಿಸಿಕೊಂಡು ನಿಮ್ಮ ಕೆಲಸವನ್ನು ಮಾಡಬೇಕು, ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥದ್ದು. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ. ವೃಶ್ಚಿಕ ರಾಶಿ, ಸ್ನೇಹಿತರ ಸಂಬಂಧಗಳು, ಸ್ನೇಹಿತರ ಜೊತೆಯಲ್ಲಿರ್ತಕ್ಕಂತಹ ಒಡನಾಟ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗ್ತಕ್ಕಂಥದ್ದು. ಭೂ ಸಂಬಂಧವಾದಂತಹ ವ್ಯವಹಾರದಲ್ಲಿ ಅನುಕೂಲವಾಗ್ತಕ್ಕಂತಹ ಸೂಚನೆ ಇದೆ. ಮನಸ್ಸಿಗೆ ಹಾಗೆ ವ್ಯಾವಹಾರಿಕವಾದಂತಹ ವಿಚಾರಕ್ಕೆ ಹಾಗೆ ಆರ್ಥಿಕ ವಿಚಾರಕ್ಕೆ ಗಮನಿಸಿದಾಗ ಸ್ವಲ್ಪ ಖುಷಿ ನಿಮ್ಮದಾಗ್ತಕ್ಕಂಥದ್ದು ವಿಶೇಷವಾಗಿ ಕಾಣ್ತಾ ಇದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಪ್ರಶಂಸೆಗಳು ಇರುವಂಥದ್ದು. ಸಂಜೆಯ ಹೊತ್ತಿಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಆರಂಭವಾಗುತ್ತೆ. ಕಿರಿಕಿರಿಯಿಂದಲೇ ದಿನವನ್ನು ಮುಗಿಸಬೇಕಾದಂತಹ ಸ್ಥಿತಿ ನಿರ್ಮಾಣವಾಗುತ್ತೆ ಎನ್ನುವಂಥದ್ದು. ಅತಿಯಾದಂತಹ ಉತ್ಸಾಹವಾಗಲಿ ಅತ್ಯಾಲಸ್ಯವಾಗಲಿ ಒಳ್ಳೆಯದಲ್ಲ ಅನ್ನುವಂಥದ್ದನ್ನು ಹೇಳಬೇಕು. ಇಡೀ ದಿವಸ ಬೇಸರದಿಂದ ಕಾಲವನ್ನು ಕಳೀತೀರಿ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ ಸಿಕ್ಕುವಂತಹ ದಿವಸ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ. ಧನುರಾಶಿ, ನಿಮಗಿರತಕ್ಕಂತಹ ಸ್ಥಾನ ಮಾನ ಗೌರವ ಮರ್ಯಾದೆ ಇವೆಲ್ಲ ದುರುಪಯೋಗವಾಗತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಂಬ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾದಂಥದ್ದು. ಬೆಲೆ ಬಾಳ್ತಕ್ಕಂತಹ ಪದಾರ್ಥಗಳನ್ನು ಕಳ್ಕೊಳ್ತೀರಿ. ಬೆಲೆ ಕಟ್ಟಕ್ಕಾಗದೇ ಇರತಕ್ಕಂತಹ ಪದಾರ್ಥಗಳನ್ನು ಕಳ್ಕೊಳ್ತೀರಿ. ದೀರ್ಘಕಾಲದ ಅನಾರೋಗ್ಯ ನಿಮಗೆ ಒಂದಷ್ಟು ತೊಂದರೆಯನ್ನು ಮಾಡುತ್ತೆ. ಸಮಾಜದಲ್ಲಿ ವ್ಯಾವಹಾರಿಕವಾಗಿ ಔದ್ಯೋಗಿಕವಾಗಿ ಬಹಳ ಸಭ್ಯವಾಗಿ ವರ್ತಿಸಬೇಕಾದಂತಹ ಅಗತ್ಯತೆ ಕಾಣುತ್ತೆ. ಮಾತು ನಡೆ ಬಹಳ ಮುಖ್ಯ ಅಂತ ಹೇಳಿ ಅನಿಸುವಂಥದ್ದು. ಪ್ರಮುಖವಾದಂತಹ ತೀರ್ಮಾನಗಳನ್ನು ಮಾಡಬೇಕು ಅಂತಾದರೆ ನಿಮಗೆ ತುಂಬ ಹಿಂಜರಿಕೆಯಾಗುತ್ತೆ. ಸರಿಯಾದಂತಹ ಗಟ್ಟಿ ನಿರ್ಧಾರವನ್ನು ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಏನೋ ಹೆದರಿಕೆ, ಎಲ್ಲಿ ಏನು ಸಮಸ್ಯೆ ಆಗ್ಬಿಡುತ್ತೋ ಅನ್ನುವಂಥದ್ದು. ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಾಂಗೀಣವಾದಂತಹ ರಕ್ಷಣೆಯ ಜಗನ್ಮಾತೆಯಿಂದ ನಿಮಗೆ ಸಿಕ್ಕಲಿ. ಶುಭವಾಗಿ. ಮಕರ ರಾಶಿ, ಕುಟುಂಬದಲ್ಲಿ ಹಲವಾರು ಸಮಸ್ಯೆಗಳು ತೊಂದರೆಗಳಿರುತ್ತೆ. ಮೊದಲು ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿ. ಕುಟುಂಬಕ್ಕೆ ಇರತಕ್ಕಂತಹ ತೊಂದರೆಯ ಪರಿಹಾರವನ್ನು ಹುಡುಕಿ ಅನ್ನುವಂಥದ್ದು ಮುಖ್ಯ. ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಖರ್ಚು ಹೆಚ್ಚಾಗುವಂಥದ್ದು. ವಿನಾಕಾರಣ ಹಣವನ್ನು ಕಳ್ಕೊಳ್ತೀರಿ. ಪ್ರತಿಸ್ಪರ್ಧಿಗಳ ಜೊತೆಯಲ್ಲಿ ನಿಮ್ಮ ಪ್ರಯತ್ನ ಬಹಳ ಕಡಿಮೆ ಮಟ್ಟದಲ್ಲಿ ಇರುತ್ತೆ. ನಿಮ್ಮ ಪ್ರಯತ್ನ ಸಾಕಾಗೋದಿಲ್ಲ ಅನ್ನುವಂತಹ ಅರ್ಥ. ನಿಮ್ಮ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ವೃತ್ತಿಯಲ್ಲಿ ತುಂಬ ಪರಿಶ್ರಮ ಪಡಬೇಕಾದಂತಹ ದಿವಸ. ಸ್ವಲ್ಪ ಮಟ್ಟಿಗೆ ದುರಾಸೆಯನ್ನೂ ದೂರ ಮಾಡಿಕೊಳ್ಬೇಕಾದಂತಹ ಅಗತ್ಯತೆ ಒದಗಿ ಬರುತ್ತೆ ಎನ್ನುವಂಥದ್ದು. ಸಂಬಂಧಗಳು ಚೆನ್ನಾಗಿದ್ದರೂ ಕೂಡ ಬೆಂಬಲ ಸಿಕ್ಕುವಂಥದ್ದು ಕಷ್ಟ. ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು, ಕುಟುಂಬ ಸದಸ್ಯರೇ ಆಗ್ಬೋದು, ಎಲ್ಲರ ಜೊತೆಯಲ್ಲೂ ಚೆನ್ನಾಗೇ ಇರ್ತೀರಿ. ಆದರೆ ನೀವು ಮಾಡುವಂತಹ ಕೆಲಸಕ್ಕೆ ಅವ್ರದ್ದು ಯಾವುದೇ ರೀತಿಯ ಸಹಕಾರವಾಗಲಿ ಸಹಾಯವಾಗಲಿ ಏನೂ ಇರೋದಿಲ್ಲ. ಎಲ್ಲ ತಟಸ್ಥ ನೀತಿಯನ್ನು ಅನುಸರಿಸಿಬಿಡ್ತಾರೆ. ನೀವು ಏನು ಮಾಡಬೇಕು ಅಂತ ಹೇಳಿ ತೋಚದೇ ಇರುವ ಹಾಗೆ ಆಗುವಂಥದ್ದಿರುತ್ತೆ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಸಕಲಾಪತ್ತುಗಳು ನಿವೃತ್ತಿಯಾಗಿ ಆ ಜಗನ್ಮಾತೆ ನಿಮ್ಮನ್ನು ಸಂರಕ್ಷಣೆ ಮಾಡಲಿ. ಶುಭವಾಗಿ.